Hello my dear students, in this class I am going to discuss about wavy curve method. So this method is an effective method to find domain of a given function. ಕೊಟ್ಟಂತ ಒಂದು ಫಂಕ್ಷನ್ ನ ಡೊಮೈನ್ ಫೈಂಡ್ ಔಟ್ ಮಾಡಕ್ಕೆ ಈ ಒಂದು ಮೆಥಡ್ ವೆರಿ ಎಫೆಕ್ಟಿವ್ ಮೆಥಡ್. ಸೊ ನಾವು ಯಾವಾಗ ಈ ಮೆಥಡ್ ನ ಅಪ್ಲೈ ಮಾಡಬಹುದು ಅಂತಂದ್ರೆ ಕೊಟ್ಟಂತ ಫಂಕ್ಷನ್ ಒಳಗಡೆ ಇನ್ನೊಂದು ಆಲ್ಜಿಬ್ರಿಕ್ ಫಂಕ್ಷನ್ ಅಥವಾ ರಾಷನಲ್ ಫಂಕ್ಷನ್ ಏನಾದರೂ ಇದ್ರೆ ಆವಾಗ ನಾವು ಈ ಒಂದು ವೇವಿ ಕರ್ವ್ ಮೆಥಡ್ ಅನ್ನ ಅಪ್ಲೈ ಮಾಡಬಹುದು. ಸೊ ಹಾಗಾದ್ರೆ ರಾಷನಲ್ ಫಂಕ್ಷನ್ ಅಂದ್ರೆ ಏನು, ಆಲ್ಜಿಬ್ರಿಕ್ ಫಂಕ್ಷನ್ ಅಂತಂದ್ರೆ ಏನು, ಯಾವ ತರದ ಫಂಕ್ಷನ್ ಅನ್ನು ನಾವು ರಾಷನಲ್ ಫಂಕ್ಷನ್ ಅಂತ ಕರೀತೀವಿ ಅಂತಂದ್ರೆ a function f of x of the form x minus a1 to the power of n1, x minus a2 to the power of n2 and so on, x minus ak to the power of nk whole divided by x minus b1 to the power of m1, x minus b2 to the power of m2 and so on, x minus bl to the power of ml. A function of the form f of x equal to x minus a1 whole to the power of n1, x minus a2 to the power of n2 and so on, x minus ak to the power of nk whole divided by x minus b1 to the power of m1, x minus b2 to the power of m2 and so on, x minus bl to the power of ml is called as a rational function. ಈ ಒಂದು ಫಂಕ್ಷನ್ ನಾವು ರಾಷನಲ್ ಫಂಕ್ಷನ್ ಅಂತ ಕರೀತೀವಿ. ಆಬ್ವಿಯಸ್ಲಿ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ ಈಕ್ವಲ್ ಟು 0 ಆಗಬಾರದು. ವೇರ್ a1 a2 and so on ak, b1 b2 and so on bl are any real numbers where a1 a2 so on ak, b1 b2 so on bl are any real numbers. They may be any real numbers, and whereas n1 n2 and so on nk, m1 m2 so on ml are any integers where n1 n2 so on nk and m1 m2 so on ml are any integers. ಒಂದು ವೇಳೆ ಅವು ನೆಗೆಟಿವ್ ಆಗಿದ್ರೆ ಕೆಳಗಡೆ ಅದನ್ನು ಪಾಸಿಟಿವ್ ಮಾಡ್ತೀವಿ. ಒಂದು ನ್ಯೂ ಡಿನಾಮಿನೇಟರ್ ಅಲ್ಲಿ ಏನಾದರೂ ಪವರ್ಸ್ ನೆಗೆಟಿವ್ ಬಂದಿತ್ತು ಅಂತಂದ್ರೆ ಅದನ್ನ ನ್ಯೂಮರೇಟರ್ ತಗೊಂಡೋಗಿ ಪಾಸಿಟಿವ್ ಮಾಡಿ ಏನು ಮಾಡ್ತೀವಿ ಅಂತಂದ್ರೆ ವೇವಿ ಕರ್ವ್ ಮೆಥಡ್ ಅನ್ನ ಅಪ್ಲೈ ಮಾಡ್ತೀವಿ. So f of x equal to x minus a1 whole to the power of n1, x minus a2 to the power of n2 and so on, x minus ak to the power of nk whole divided by x minus b1 to the power of m1, x minus b2 to the power of m2 and so on, x minus bl to the power of ml where a1 a2 and so on ak, b1 b2 and so on bl are real numbers and n1 n2 and so on nk, m1 m2 so on ml are integers is called as a rational function. ಆ ಫಂಕ್ಷನ್ ಈ ಫಾರ್ಮಲ್ ಏನಾದರೂ ಇತ್ತು ಅಂತಂದ್ರೆ ನಾವು ವೇವಿ ಕರ್ವ್ ಮೆಥಡ್ ಅನ್ನ ಅಪ್ಲೈ ಮಾಡಬಹುದು. ಈ ವೇವಿ ಕರ್ವ್ ಮೆಥಡ್ ಅನ್ನ ಅಪ್ಲೈ ಮಾಡುವಾಗ ಕೆಲವೊಂದು ರೂಲ್ಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಫಾಲೋ ಮಾಡ್ತೀವಿ. ಅವುಗಳನ್ನು ಕೆಲವೊಂದು ಕೀ ಪಾಯಿಂಟ್ಸ್ ಮೂಲಕ ನಾನೇನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಕಂಪ್ಲೀಟ್ ರೂಲ್ ನ ಬರೆಯಲ್ಲ, ನಾನು ಒಂದು ಕೀ ಪಾಯಿಂಟ್ ಮಾತ್ರ ಬರೀತೀನಿ. ಅದರಲ್ಲಿ ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ನಮಗೆ ಕೊಟ್ಟಿರೋ ಫಂಕ್ಷನ್ that function may not be in the standard form. ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ರಾಷನಲ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡೋದು. ಸೊ ದಿಸ್ ಫಂಕ್ಷನ್ f of x is considered as standard form of rational function. ಈ ವೇವಿ ಕರ್ವ್ ಮೆಥಡ್ ಅನ್ನು ಅಪ್ಲೈ ಮಾಡೋಕೆ ಈ ಒಂದು ಫಂಕ್ಷನ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ್ದಾದ್ರು ಒಂದು ಫಂಕ್ಷನ್ ಕೊಟ್ಟಿದ್ರೆ ಆ ಫಂಕ್ಷನ್ ಏನಾದ್ರೂ ಈ ಫಾರ್ಮ್ ಅಲ್ಲಿ ಇದ್ರೆ ನೋ ಪ್ರಾಬ್ಲಮ್, ನಾವು ಡೈರೆಕ್ಟ್ ಆಗಿ ವೇವಿ ಕರ್ವ್ ಮೆಥಡ್ ಅನ್ನು ಅಪ್ಲೈ ಮಾಡಬಹುದು. If that function is not in this standard form, then our first task is to convert that function into the standard form. ಆ ಕೊಟ್ಟಂತ ಫಂಕ್ಷನ್ ನ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಫಸ್ಟ್ ಏನ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದ್ರೆ ಏನು, ಇಲ್ಲಿ ನೋಡಿ x minus a1, x minus a2, x minus ak ಅಂದ್ರೆ the coefficient of x should be a positive number. Coefficient of x should be a positive number. ಆ ರೀತಿ ನಾವೇನ್ ಮಾಡಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ರೆಡ್ಯೂಸ್ ಮಾಡಬೇಕು. This is the first step in while using wavy curve method, while applying wavy curve method. Then the second rule ಅಂತ ನಾವು ಅನ್ಬೋದು ಅಥವಾ ಸೆಕೆಂಡ್ ಸ್ಟೆಪ್ ಅಂತ ನಾವು ಅನ್ಬೋದು. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಆದ್ಮೇಲೆ we have to find the critical points. ಯಾವ ಪಾಯಿಂಟ್ ಗಳನ್ನು ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಅಂತೀವಿ ಹಾಗಾದ್ರೆ ಅಂತಂದ್ರೆ
ಈ x ಮೈನಸ್ a1 x ಮೈನಸ್ a2 x ಮೈನಸ್ a ಈ ರೀತಿ ಬ್ರಾಕೆಟ್ಸ್ ಇದಾವಲ್ಲ, ಈ ಪ್ರತಿಯೊಂದು ಬ್ರಾಕೆಟ್ ಅನ್ನು ಈಕ್ವಲ್ ಟು 0 ಮಾಡಿದ್ರೆ x ಮೈನಸ್ a1 ಈಕ್ವಲ್ ಟು 0, x ಮೈನಸ್ a2 ಈಕ್ವಲ್ ಟು 0 ಅಂಡ್ so on x ಮೈನಸ್ ak ಈಕ್ವಲ್ ಟು 0. ಈ ರೀತಿ ಪ್ರತಿ ಬ್ರಾಕೆಟ್ ಅನ್ನ if we equate each and every bracket of this function to 0, the value of x is considered as a critical point. ಅವುಗಳನ್ನ ನಾವೇನು ಕರಿತೀವಿ ಅಂತಂದ್ರೆ, ಅವುಗಳನ್ನ ನಾವೇನಂತ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಕ್ರಿಟಿಕಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ x ಮೈನಸ್ a1 ಈಕ್ವಲ್ ಟು 0 ಅಂತ ನಾವೇನಾದ್ರೂ 0 ಗೆ ಈಕ್ವೇಟ್ ಮಾಡಿದ್ರೆ the value of x will be equal to a1. x ಮೈನಸ್ a2 ನ ಏನಾದ್ರೂ ನಾನು ಈಕ್ವಲ್ ಟು 0 ಮಾಡಿದ್ರೆ the value of x is equal to a2. ಇದೇ ರೀತಿ ಪ್ರತಿಯೊಂದು ಬ್ರಾಕೆಟ್ ಅನ್ನು ಕೂಡ ನ್ಯೂಮರೇಟರ್ ನಲ್ಲಿರೋ ಪ್ರತಿಯೊಂದು ಬ್ರಾಕೆಟ್ ಅನ್ನು ಡಿನಾಮಿನೇಟರ್ ನಲ್ಲಿರೋ ಪ್ರತಿಯೊಂದು ಬ್ರಾಕೆಟ್ ಅನ್ನು ನಾವು ಏನ್ ಮಾಡಬೇಕು ಅಂದ್ರೆ ಈಕ್ವಲ್ ಟು 0 ಮಾಡಿದ್ರೆ ಅವಾಗ ನಮಗೆ ಏನು ಸಿಗ್ತವೆ, the value of x, those value of x are called as critical points. ಫಸ್ಟ್ ನಾವೇನ್ ಮಾಡಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ಸಿಡರ್ ಮಾಡಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು. ಆಫ್ಟರ್ ಕನ್ವರ್ಟಿಂಗ್ ದ ಗಿವನ್ ಫಂಕ್ಷನ್ ಇಂಟು ಸ್ಟ್ಯಾಂಡರ್ಡ್ ಫಾರ್ಮ್, ನೆಕ್ಸ್ಟ್ ಟಾಸ್ಕ್ ಈಸ್ ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್. ನೆಕ್ಸ್ಟ್ ಏನ್ ಮಾಡಬೇಕು, ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನ ನಾವು ಫೈಂಡ್ ಮಾಡಬೇಕು. ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿ ಆದ್ಮೇಲೆ we have to locate those critical points on number line. So locate on number line. ಈ ಕ್ರಿಟಿಕಲ್ ಪಾಯಿಂಟ್ ಗಳನ್ನ ಏನ್ ಮಾಡಬೇಕು, ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು. we have to locate those critical points on number line. First task is to convert the given function into the standard form of the rational function, and the second task is to find the critical points, and then we have to locate those critical points on the number line. ರಿಯಲ್ ಲೈನ್ ಮೇಲೆ ಅಥವಾ ನಂಬರ್ ಲೈನ್ ಮೇಲೆ ಏನ್ ಮಾಡಬೇಕು, ಆ ಕ್ರಿಟಿಕಲ್ ಪಾಯಿಂಟ್ ಗಳನ್ನ ಲೊಕೇಟ್ ಮಾಡಬೇಕು. ಆಫ್ಟರ್ ದಟ್ ಡ್ರಾ ವೇವಿ ಕರ್ವ್. ಲೊಕೇಟ್ ಮಾಡಿ ಆದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ ವೇವಿ ಕರ್ವ್ ನ ಡ್ರಾ ಮಾಡಬೇಕು. ಸೊ ಇಲ್ಲಿ ಇದು ಜಸ್ಟ್ ಕೀ ಪಾಯಿಂಟ್ ಅಷ್ಟೇ. ಇದ್ರ ಒಳಗಡೆ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿರ್ತವೆ, ಅದನ್ನ ನಾವು ಯಾವತ್ತಿಗೂ ಮರಿಬಾರದು. ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ ಕೂಡಲೇ ಅಲ್ಲಿ ಏನಾಗಿರ್ಬೇಕು, ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಶುಡ್ ಬಿ ಪಾಸಿಟಿವ್. ಇಲ್ಲಿ ನೆನ್ಪಿಡ್ಬೇಕಾಗಿರೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಶುಡ್ ಬಿ ಪಾಸಿಟಿವ್ ಅನ್ನೋದು. ಇಲ್ಲಿ ವೇವಿ ಕರ್ವ್ ಡ್ರಾ ಮಾಡಿ ಅಂತ ಹೇಳಿದ್ರು. ಯಾವ ರೀತಿ ಡ್ರಾ ಮಾಡಬೇಕು, ವೆದರ್ ವಿ ಶುಡ್ ಸ್ಟಾರ್ಟ್ ಫ್ರಮ್ ರೈಟ್ ಆರ್ ಲೆಫ್ಟ್ ಅನ್ನೋದು ಇಲ್ಲಿ ಫಸ್ಟ್ ಕ್ವಶನ್. ಸೊ ವೇವಿ ಕರ್ವ್ ಮೆಥಡ್ ಅಪ್ಲೈ ಮಾಡುವಾಗ ನಾವು ಯಾವ ಕಡೆಯಿಂದ ಶುರು ಮಾಡಬೇಕು, ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಸ್ಟಾರ್ಟ್ ಡ್ರಾಯಿಂಗ್ ದಟ್ ವೇವ್, ದಟ್ ಕರ್ವ್ ಫ್ರಮ್ ಎಕ್ಸ್ಟ್ರೀಮ್ ರೈಟ್ ಇಂದಾನೆ ಶುರು ಮಾಡಬೇಕು ಡ್ರಾ ಮಾಡಕ್ಕೆ. ಅಂಡ್ ಅಬೌವ್ ದ ನಂಬರ್ ಲೈನ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ನಂಬರ್ ಲೈನ್ ಮೇಲಿಂದಾನೆ ಸ್ಟಾರ್ಟ್ ಮಾಡಬೇಕು, ಎಕ್ಸ್ಟ್ರೀಮ್ ರೈಟ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಅಂಡ್ ಈ ರೀತಿ ಡ್ರಾ ಮಾಡುವಾಗ ಆ ಒಂದು ಕರ್ವ್ ಏನಿರುತ್ತಲ್ಲ, ಆ ಒಂದು ಲೈನ್ ಏನಿರುತ್ತಲ್ಲ, ಅದು ಏನಾಗ್ತದೆ, ನಂಬರ್ ಲೈನ್ ನ ಕಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನೋಡಿ ಈ ರೀತಿ ಡ್ರಾ ಮಾಡುವಾಗ ದಿಸ್ ಇಸ್ ದ ವೇವಿ ಕರ್ವ್. ಈ ವೇವಿ ಕರ್ವ್ ಈ ರೀತಿ ಶೇಪ್ ಇರೋದ್ರಿಂದ ಅದಕ್ಕೆ ವೇವಿ ಕರ್ವ್ ಮೆಥಡ್ ಅಂತ ಬಂದಿರೋದು. ಈ ರೀತಿ ಕರ್ವ್ ಏನಾಗ್ತದೆ ಅಂದ್ರೆ ನಂಬರ್ ಲೈನ್ ಕಟ್ ಮಾಡಿ ಪಾಸ್ ಆಗಿ ಹೋಗ್ತಾ ಇರ್ತದೆ, ಕಟ್ ಮಾಡ್ಕೊಂಡು ಹೋಗ್ತಿರ್ತದೆ. ಈ ರೀತಿ ಯಾವ ಪಾಯಿಂಟ್ಸ್ ಅಲ್ಲಿ ಕಟ್ ಆಗಿ ಹೋಗ್ತದೆ ಅಂತಂದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಕಟ್ ಆಗ್ತದೆ. ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನ ನಾವೇನ್ ಲೊಕೇಟ್ ಮಾಡಿರ್ತೀವಲ್ಲ, ಇಲ್ಲಿ ಒಂದು ಕ್ರಿಟಿಕಲ್ ಪಾಯಿಂಟ್ ಇರ್ತದೆ x1, ಇಲ್ಲೊಂದು ಕ್ರಿಟಿಕಲ್ ಪಾಯಿಂಟ್ ಇದೆ x2, ಇಲ್ಲೊಂದು ಕ್ರಿಟಿಕಲ್ ಪಾಯಿಂಟ್ x3 ಅಂತ ಈ ರೀತಿ ಇದ್ರೆ ಈ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಈ ಕರ್ವ್ ಏನಾಗ್ತದೆ, ಪಾಸ್ ಆಗಿ ಹೋಗ್ತಿರ್ತದೆ. ಆದ್ರೆ ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ ಗಳು ತಮ್ಮಿಂದ ಪಾಸ್ ಆಗಿ ಹೋಗೋದಕ್ಕೆ ಬಿಡಲ್ಲ. ಇಲ್ಲಿ x1 ಅನ್ನೋ ಬದಲಿಗೆ ನಾವು ಇದನ್ನ a1, a2, a3 ಅಂತ ಕರೆಯೋದು ಬೇಕು. a1 is one critical point, a2 is another critical point, a3 is another critical. ಈ ರೀತಿ ಕ್ರಿಟಿಕಲ್ ಪಾಯಿಂಟ್ ಅಲ್ಲೇ ಏನಾಗಬೇಕು ಅಂತಂದ್ರೆ ಆ ಕರ್ವ್ ಮೇಲಿಂದ ಕೆಳಗಡೆ ರೀಜನ್ ಗೆ, ಕೆಳಗಡೆ ರೀಜನ್ ಇಂದ ಮೇಲ್ಗಡೆ ರೀಜನ್ ಗೆ ಹೋಗಬಹುದು. ಇಟ್ ಮೇ ಮೂವ್ ಫ್ರಮ್ ಅಬೌವ್ ದ ನಂಬರ್ ಲೈನ್ ಟು ದ ಬಿಲೋ ದ ನಂಬರ್ ಲೈನ್ ಥ್ರೂ ಕ್ರಿಟಿಕಲ್ ಪಾಯಿಂಟ್ಸ್. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಅದು ಮೇಲೆ ಕೆಳಗಡೆ ಏನಾಗ್ತದೆ ಅಂತಂದ್ರೆ ಆಸಿಲೇಟ್ ಆಗ್ತಿರ್ತದೆ. ಆದ್ರೆ ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ಸ್ ಗಳು ಏನಾಗ್ತವೆ ಅಂತಂದ್ರೆ ದೇ ವಿಲ್ ನಾಟ್ ಅಲೋ ದಟ್ ವೇವ್, ದಟ್ ಕರ್ವ್ ಟು ಪಾಸ್ ಥ್ರೂ ದೆಮ್. ತಮ್ಮಿಂದ ಪಾಸ್ ಆಗಿ ಹೋಗೋದಕ್ಕೆ ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ಗಳು ಬಿಡಲ್ಲ. ಎಂಥ ಕ್ರಿಟಿಕಲ್ ಪಾಯಿಂಟ್ಗಳು, ಯಾವ ಕ್ರಿಟಿಕಲ್ ಪಾಯಿಂಟ್ಗಳು ತಮ್ಮಿಂದ ಪಾಸ್ ಆಗಿ ಹೋಗೋಕೆ ಬಿಡಲ್ಲ ಅಂತಂದ್ರೆ ಈ ಕ್ರಿಟಿಕಲ್ ಪಾಯಿಂಟ್ಸ್ ಬರೋದಕ್ಕೆ ಒಂದು ಬ್ರಾಕೆಟ್ ಒಂದು ರೆಸ್ಪಾನ್ಸಿಬಲ್ ಆಗಿರ್ತದೆ. ದೇರ್ ವಿಲ್ ಬಿ ಎ ಬ್ರಾಕೆಟ್ ರೆಸ್ಪಾನ್ಸಿಬಲ್ ಫಾರ್ ದ ಜನರೇಷನ್ ಆಫ್ ದಿಸ್ ಕ್ರಿಟಿಕಲ್ ಪಾಯಿಂಟ್. ಈ ಒಂದು ಕ್ರಿಟಿಕಲ್ ಪಾಯಿಂಟ್ ಜನರೇಟ್ ಆಗಬೇಕು ಅಂತಂದ್ರೆ ಕೆಲವೊಂದು ಬ್ರಾಕೆಟ್ ರೆಸ್ಪಾನ್ಸಿಬಲ್ ಆಗಿರ್ತದೆ. ಇಫ್ ದ ಪವರ್ ಆಫ್ ದಟ್ ಬ್ರಾಕೆಟ್ ಈಸ್ ಅನ್ ಈವನ್ ನಂಬರ್. ನೋಡಿ ಕ್ಲಿಯರ್ ಆಗಿ ಕೇಳಿ, ಯಾವ ಕ್ರಿಟಿಕಲ್ ಪಾಯಿಂಟ್ಗಳು ತಮ್ಮ ಮೂಲಕ ಪಾಸ್ ಆಗಿ ಹೋಗೋದಕ್ಕೆ ಬಿಡಲ್ಲ ಅಂತಂದ್ರೆ ಆ ಕ್ರಿಟಿಕಲ್ ಪಾಯಿಂಟ್ ಬರೋದಕ್ಕೆ
ಆ ಕ್ರಿಟಿಕಲ್ ಪಾಯಿಂಟ್ ಜನರೇಟ್ ಆಗೋದಕ್ಕೆ ಒಂದು ಬ್ರಾಕೆಟ್ ರೆಸ್ಪಾನ್ಸಿಬಲ್ ಆಗಿರುತ್ತಲ್ಲ, ಇಫ್ ದ ಪವರ್ ಆಫ್ ದಟ್ ಬ್ರಾಕೆಟ್, ಒಂದು ವೇಳೆ ಆ ಬ್ರಾಕೆಟಿನ ಪವರ್ ಏನಾದ್ರೂ ಈವನ್ ನಂಬರ್ ಆಗಿತ್ತು ಅಂತಂದ್ರೆ ಆವಾಗ ಆ ಕ್ರಿಟಿಕಲ್ ಪಾಯಿಂಟ್ ಆ ಕರ್ವ್ ತನ್ನಿಂದ ಪಾಸ್ ಆಗಿ ಹೋಗೋದಕ್ಕೆ ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ x-2 ಹೋಲ್ ಟು ದ ಪವರ್ ಆಫ್ 4 ಅಂತ ಇತ್ತು ಅಂತ ಅನ್ಕೊಳ್ಳಿ. ಸೊ ಕ್ರಿಟಿಕಲ್ ಪಾಯಿಂಟ್ ಏನ್ ಬರ್ತದೆ ಅಂತಂದ್ರೆ x-2 = 0 ಮಾಡಬೇಕು. x-2 = 0 ಮಾಡಿದಾಗ x = ಏನ್ ಬರ್ತದೆ, x = 2 ಅಂತ ಬರ್ತದೆ. ಸೊ 2 is one critical point. 2 is one critical point. ಈಗ ಕರ್ವ್ ಇಲ್ಲಿಂದ ಬರ್ತದೆ ಅಂತ ಅನ್ಕೊಳ್ಳಿ. ಇಲ್ಲೊಂದು ಯಾವುದೋ ಒಂದು 1 ಅಂತ ಒಂದು ಕ್ರಿಟಿಕಲ್ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಕರ್ವ್ ಬರ್ತಾ ಇದೆ, ಬಟ್ ದಿಸ್ ಕ್ರಿಟಿಕಲ್ ಪಾಯಿಂಟ್ 2 will not allow this curve to pass through that. ತನ್ನಿಂದ ಪಾಸ್ ಆಗಿ ಹೋಗಿ ಬಿಡಲ್ಲ. ಯಾಕೆ ಬಿಡಲ್ಲ ಅಂತಂದ್ರೆ the power of this bracket which is responsible for the generation of this critical point is an even number. ನೋಡಿ ಇಲ್ಲಿ ಈ x = 2 ಅನ್ನೋ ಕ್ರಿಟಿಕಲ್ ಪಾಯಿಂಟ್ ಜನರೇಟ್ ಆಗಕ್ಕೆ ರೆಸ್ಪಾನ್ಸಿಬಲ್ ಆಗಿರುವಂತಹ ಬ್ರಾಕೆಟಿನ ಪವರ್ ಏನಿದೆಯಲ್ಲ, ಒಂದು ಕ್ರಿಟಿಕಲ್ ಪಾಯಿಂಟ್ ಇದೆ, ಅದಕ್ಕೆ ಅದು ಬರಬೇಕು ಅಂತಂದ್ರೆ ಒಂದು ಬ್ರಾಕೆಟ್ ಇರಲೇಬೇಕು. ಆ ಬ್ರಾಕೆಟ್ ಯಾವುದು, x-2. ಈ x-2 ನ ಪವರ್ ಏನಿದೆ ಅಂತಂದ್ರೆ 4 is an even number. ಈ ರೀತಿ ಯಾವ್ದಾದ್ರು ಒಂದು ಬ್ರಾಕೆಟ್ ನ ಪವರ್ ಈವನ್ ನಂಬರ್ ಆಗಿತ್ತು ಅಂತಂದ್ರೆ ಈ ಬ್ರಾಕೆಟ್ ಇಂದ ಬಂದಂತ ಕ್ರಿಟಿಕಲ್ ಪಾಯಿಂಟ್ ಏನ್ ಮಾಡಲ್ಲ ಅಂತಂದ್ರೆ ತನ್ನಿಂದ ಆ ಕರ್ವ್ ಪಾಸ್ ಆಗಿ ಹೋಗಕ್ ಬಿಡಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಾಗ್ತದ ಸಿಚುವೇಶನ್ ಇದ್ದಾಗ ಅಂದ್ರೆ ಈ ಪಾಯಿಂಟ್ ಅನ್ನು ಬಿಡಬೇಕು, ಈ ಪಾಯಿಂಟ್ ಬಿಡಬೇಕು, ಅದರ ನೆಕ್ಸ್ಟ್ ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ಬೇಕಲ್ಲ. ಸೊ ಈ ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ಬೇಕಾಗಿತ್ತು, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇದರ ಜನರೇಷನ್ ಗೆ ರೆಸ್ಪಾನ್ಸಿಬಲ್ ಆಗಿರುತ್ತ ಬ್ರಾಕೆಟಿನ ಪವರ್ ಏನಿದೆ ಅಂತಂದ್ರೆ ಈವನ್ ನಂಬರ್ ಇದೆ. ಹಾಗಾಗಿ ಈ ಪಾಯಿಂಟ್ ಏನಿದೆಯಲ್ಲ, ಈ ಕ್ರಿಟಿಕಲ್ ಪಾಯಿಂಟ್ ಏನಿದೆಯಲ್ಲ, ಈ ಕ್ರಿಟಿಕಲ್ ಪಾಯಿಂಟ್ ತನ್ನಿಂದ ಪಾಸ್ ಆಗಿ ಹೋಗೋದಕ್ಕೆ ಬಿಡಲ್ಲ. ಆ ಕರ್ವ್ ತನ್ನಿಂದ ಪಾಸ್ ಆಗಿ ಹೋಗೋದಕ್ಕೆ ಬಿಡಲ್ಲ. ಹಾಗಾಗಿ ಅದರ ನೆಕ್ಸ್ಟ್ ಪಾಯಿಂಟ್ ಇಂದ ಏನು ಮಾಡಬಹುದು ಅಂತಂದ್ರೆ ಪಾಸ್ ಆಗಿ ಹೋಗಬಹುದು. ಒಂದ್ ವೇಳೆ ಇದರ ಪವರ್ ಕೂಡ ಏನಾದ್ರೆ ಈವನ್ ನಂಬರ್ ಆಗಿದ್ರೆ ಆ ಪಾಯಿಂಟ್ ಕೂಡ ಪಾಸ್ ಆಗಿ ಹೋಗೋದಕ್ಕೆ ಬಿಡಲ್ಲ. ಒಟ್ಟ ನೆನ್ಪಿಡ್ಬೇಕಾಗಿರೋದಿಷ್ಟೇನೆ, ಒಂದು ವೇಳೆ ಯಾವ್ದಾದ್ರು ಒಂದು ಬ್ರಾಕೆಟ್ ನ ಪವರ್ ಏನಾದ್ರೂ ಈವನ್ ನಂಬರ್ ಆಗಿತ್ತು ಅಂತಂದ್ರೆ, ಇಲ್ಲಿ ನೋಡಿ ಈ ಬ್ರಾಕೆಟ್ಸ್ ಇದೆಯಲ್ಲ, ಈ ಬ್ರಾಕೆಟ್ಸ್ ಗಳ ಪವರ್ ಯಾವ್ದಾದ್ರು ಒಂದು ಈವನ್ ನಂಬರ್ ಆಗಿತ್ತು ಅಂತಂದ್ರೆ, ಯಾವ್ದಾದ್ರು ಒಂದು ಬ್ರಾಕೆಟ್ ನ ಪವರ್ ಈವನ್ ನಂಬರ್ ಆಗಿತ್ತು ಅಂದ್ರೆ ಅದರ ಆ ಬ್ರಾಕೆಟ್ ಇಂದ ಜನರೇಟ್ ಆಗಿರುವಂತ ಕ್ರಿಟಿಕಲ್ ಪಾಯಿಂಟ್, ದಟ್ ಕ್ರಿಟಿಕಲ್ ಪಾಯಿಂಟ್ ವಿಲ್ ನಾಟ್ ಅಲೋ ದ ಕರ್ವ್ ಟು ಪಾಸ್ ಥ್ರೂ ದಟ್ ಪಾಯಿಂಟ್. ತನ್ನಿಂದ ಪಾಸ್ ಆಗಿ ಹೋಗೋದಕ್ಕೆ ಅದು ಬಿಡಲ್ಲ. ಅದನ್ನ ಎಲ್ಲಿ ನೆನ್ಪಿಡ್ಬೇಕು ನೀವು ಅಂತಂದ್ರೆ ಕರ್ವ್ನ ವೇವಿ ಕರ್ವ್ ಡ್ರಾ ಮಾಡುವಾಗ ಈ ಒಂದು ಕೀ ಪಾಯಿಂಟ್ ನ, ಈ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ನೆನ್ಪಿಟ್ಟೇನೆ ಏನ್ ಮಾಡಬೇಕು ಅಂದ್ರೆ ಕರ್ವ್ ನ ಡ್ರಾ ಮಾಡಬೇಕು. ಓಕೆ, ನಾವು ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಆಯ್ತು. ಕ್ರಿಟಿಕಲ್ ಪಾಯಿಂಟ್ ನ ನೀವು ಏನ್ ಮಾಡಿದ್ರಿ, ಫೈಂಡ್ ಮಾಡಿದ್ರಿ. ಆಫ್ಟರ್ ಫೈಂಡಿಂಗ್ ಕ್ರಿಟಿಕಲ್ ಪಾಯಿಂಟ್ಸ್ ವಿ ಲೊಕೇಟ್ ದೋಸ್ ಕ್ರಿಟಿಕಲ್ ಪಾಯಿಂಟ್ಸ್ ಆನ್ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಿ ಆದ್ಮೇಲೆ ಕರ್ವ್ ನ ಡ್ರಾ ಮಾಡಿದ್ರಿ. ಕರ್ವ್ ನ ಡ್ರಾ ಮಾಡಿ ಆದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ನಮಗೆ ಬೇಕಾದಂತ ರೀಜನ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ದ ರೀಜನ್. ನಮಗೆ ಬೇಕಾಗಿರೋ ರೀಜನ್ ಏನ್ ಮಾಡ್ತೀವಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ನೋಡಿ ಇಲ್ಲಿ ಇಫ್ ದ ಕರ್ವ್ ಈಸ್ ಅಬೋವ್ ದ ನಂಬರ್ ಲೈನ್, ನೋಡಿ ಇಲ್ಲಿ ಕರ್ವ್ ಏನಿದೆ, ಅಬೋವ್ ದ ನಂಬರ್ ಲೈನ್. If the curve is above the number line, the region bounded by the curve and the number line is considered as positive region. If the curve is above the number line, then the region bounded by the curve and the number line is considered as positive region. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಏನಿದೆಯಲ್ಲ ಇದು, ಈ ರೀಜನ್ ಅನ್ನ ನಾವು, ಈ ಇಂಟರ್ವಲ್ ಅನ್ನ ನಾವು ಪಾಸಿಟಿವ್ ರೀಜನ್ ಅಂತ, ಈ ಒಂದು ರೀಜನ್ ಇದೆಯಲ್ಲ ಅದನ್ನ ಪಾಸಿಟಿವ್ ರೀಜನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೂ ಕೂಡ ನೋಡಿ ದ ಕರ್ವ್ ಈಸ್ ಅಬೋವ್ ದ ನಂಬರ್ ಲೈನ್, ದೇರ್ಫಾರ್ ದಿಸ್ ರೀಜನ್ ಈಸ್ ಪಾಸಿಟಿವ್ ರೀಜನ್. ಇಲ್ಲಿಂದ ಇಲ್ಲಿವರೆಗೆ ಇಫ್ ದ ಕರ್ವ್ ಈಸ್ ಬಿಲೋ ದ ನಂಬರ್ ಲೈನ್, then the region bounded by this curve and the line, ಈ ಕರ್ವ್ ಮತ್ತು ನಂಬರ್ ಲೈನ್ ಇಂದ ಬೌಂಡ್ ಆಗಿರುವಂತ ರೀಜನ್ ಏನಿದೆಯಲ್ಲ, the region bounded by the curve and the number line is considered as negative region. This is the negative region because the curve is below the number line. So ಅದನ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ಲಾಸ್ಟ್ ರೀಜನ್ ನ ಸೆಲೆಕ್ಟ್ ಮಾಡುವಾಗ ಅಬ್ಸರ್ವ್ ಮಾಡ್ತೀವಿ. So these are the steps which we use while applying wavy curve method. ವೇವಿ ಕರ್ವ್ ಮೆಥಡ್ ನ ಅಪ್ಲೈ ಮಾಡುವಾಗ ಈ 5 ಸ್ಟೆಪ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಕ್ವಿಕ್ ಆಗಿ ರಿವ್ಯೂ ಮಾಡೋದಾದ್ರೆ ನೋಡಿ, ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ
ರಾಷನಲ್ ಫಂಕ್ಷನ್ ಗೆ ಕನ್ವರ್ಟ್ ಮಾಡಬೇಕು. ಅದಾದ್ಮೇಲೆ ಪ್ರತಿಯೊಂದು ಬ್ರಾಕೆಟ್ ನು ಈಕ್ವಲ್ ಟು 0 ಮಾಡಿ ಏನ್ ಮಾಡಬೇಕು, ಕ್ರಿಟಿಕಲ್ ಪಾಯಿಂಟ್ಸ್ ನ ಫೈಂಡ್ ಔಟ್ ಮಾಡಬೇಕು. ಕ್ರಿಟಿಕಲ್ ಪಾಯಿಂಟ್ ಸಿಕ್ಕ ಮೇಲೆ ಅವು ಕ್ರಿಟಿಕಲ್ ಪಾಯಿಂಟ್ ನ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು. ಲೊಕೇಟ್ ಮಾಡಿ ಆದ್ಮೇಲೆ ಕರ್ವ್ ನ ಡ್ರಾ ಮಾಡಬೇಕು. ಕರ್ವ್ ನ ಡ್ರಾ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನ್ ಕೇರ್ಫುಲ್ ಆಗಿ ಅಂತಂದ್ರೆ ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ ಗಳು ತಮ್ಮಿಂದ ಪಾಸ್ ಆಗಿ ಹೋಗಕ್ಕೆ ಬಿಡ್ತವೆ, ಅಲೋ ಮಾಡ್ತವೆ. ಇನ್ನು ಕೆಲವು ಕ್ರಿಟಿಕಲ್ ಪಾಯಿಂಟ್ಸ್ ಗಳು ದೇ ವಿಲ್ ನಾಟ್ ಅಲೋ ದ ಕರ್ವ್ ಟು ಪಾಸ್ ಥ್ರೂ ದೆಮ್, ತಮ್ಮಿಂದ ಪಾಸ್ ಆಗಿ ಹೋಗಕ್ಕೆ ಅಲೋ ಮಾಡಲ್ಲ. ಎಂತ ಕ್ರಿಟಿಕಲ್ ಪಾಯಿಂಟ್ಸ್ ಗಳು ಅಲೋ ಮಾಡ್ತವೆ, ಎಂತ ಕ್ರಿಟಿಕಲ್ ಪಾಯಿಂಟ್ಸ್ ಗಳು ಅಲೋ ಮಾಡಲ್ಲ ಅಂತಂದ್ರೆ ಆ ಕ್ರಿಟಿಕಲ್ ಪಾಯಿಂಟ್ ಜನರೇಟ್ ಆಗಕ್ಕೆ ರೀಸನ್ ಆಗಿದ್ದಂತ ರೆಸ್ಪಾನ್ಸಿಬಲ್ ಆಗಿದ್ದಂತ ಬ್ರಾಕೆಟ್ ನ ಪವರ್ ಏನಾದ್ರು ಈವನ್ ಆಗಿತ್ತು ಅಂದ್ರೆ ಅಲೋ ಮಾಡಲ್ಲ, ಆಡ್ ಆಗಿತ್ತು ಅಂದ್ರೆ ಅಲೋ ಮಾಡ್ತವೆ. ಸೊ ಅದನ್ನ ಇಲ್ಲಿ ನೀವು ನೆನ್ಪಿಡ್ಬೇಕು. ವೇವಿ ಕರ್ವ್ ಮೆಥಡ್ ನ ವೇವಿ ಕರ್ವ್ ನ ಡ್ರಾ ಮಾಡುವಾಗ ಅದನ್ನ ನೆನ್ಪಿಡ್ಬೇಕು. ಅದಾದ್ಮೇಲೆ ನಮಗೆ ಪಾಸಿಟಿವ್ ರೀಜನ್ ಬೇಕಾ ನೆಗೆಟಿವ್ ರೀಜನ್ ಬೇಕಾ ಅಂತ ನಮಗೆ ಯಾವ ರೀಜನ್ ಬೇಕೋ ಆ ರೀಜನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ಕರ್ವ್ ಏನಾದ್ರು ಅಬೋವ್ ದ ನಂಬರ್ ಲೈನ್ ಇದ್ರೆ ಪಾಸಿಟಿವ್ ರೀಜನ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಿಲೋ ದ ನಂಬರ್ ಲೈನ್ ಇದ್ರೆ ಅದನ್ನ ನೆಗೆಟಿವ್ ರೀಜನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಬೇಸಿಕ್ ಐಡಿಯಾ ಆಫ್ ವೇವಿ ಕರ್ವ್ ಮೆಥಡ್. ಬಟ್ ಈಗ ನಿಮಗೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ಳಲ್ಲ. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ದೆನ್ ಓನ್ಲಿ ದೀಸ್ ಸ್ಟೆಪ್ಸ್ ವಿಲ್ ಬಿ ಕ್ಲಿಯರ್ ಟು ಯು. ಎಲ್ಲ ಸ್ಟೆಪ್ಗಳು ನಿಮಗೆ ಕ್ಲಿಯರ್ ಆಗ್ತದೆ. ಸೊ the first question is f of x equals to x minus 1 into x minus 2 into x plus 3 divided by x minus 3. ಈ ರೀತಿ ಒಂದು ಕ್ವಶನ್ ಇದೆ. ಇದಕ್ಕೆ greater than or equal to 0 f of x is given by this rational function, that is x minus 1 into x minus 2 into x plus 3 divided by x minus 3 is greater than or equal to 0. It means that we have to find the solution region which satisfies this inequality. For what values of x this inequality is true ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಯಾವ x ವ್ಯಾಲ್ಯೂಸ್ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ the value of f of x will be greater than or equal to 0 ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಫಸ್ಟ್ ಕನ್ವರ್ಟ್ ದಿಸ್ ಫಂಕ್ಷನ್ ಇಂಟು ದ ಸ್ಟ್ಯಾಂಡರ್ಡ್ ಫಾರ್ಮ್. ಫಸ್ಟ್ ಕೊಟ್ಟಂತ ಫಂಕ್ಷನ್ ಏನ್ ಮಾಡಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ರಾಷನಲ್ ಫಂಕ್ಷನ್ ಗೆ ಕನ್ವರ್ಟ್ ಮಾಡಬೇಕು. ಆಫ್ ಕೋರ್ಸ್ ದ ಗಿವನ್ ಫಂಕ್ಷನ್ ಇಟ್ಸೆಲ್ಫ್ ಈಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಕೊಟ್ಟಿರೋ ಫಂಕ್ಷನ್ ಏನು ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ನಾವೇನು ಮಾಡಬೇಕಾಗಿಲ್ಲ. ಸೊ ಫಸ್ಟ್ ಸ್ಟೆಪ್ ನೋ ಪ್ರಾಬ್ಲಮ್. ನೆಕ್ಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ ಅಂತ ಹೇಳಿದೀನಿ. ಸೊ ವಿ ಹ್ಯಾವ್ ಟು ಈಕ್ವೇಟ್ ಈಚ್ ಬ್ರಾಕೆಟ್ ಟು 0. We have to equate each bracket to 0, then only we can find the critical points. Starting ಪ್ರತಿಯೊಂದು equal to 0 ಅಂತ ಬರೆದು ನೋಡಬಹುದು. ಬಟ್ ಪ್ರಾಕ್ಟೀಸ್ ಆಗ್ತಾ ನಿಮ್ಗೆ ಏನಾಗ್ತದೆ ಅಂದ್ರೆ ಡೈರೆಕ್ಟ್ ಆಗಿ ತಲೆಗೆ ಗೊತ್ತಾಗ್ತದೆ. x - 1 = 0 ಮಾಡಿದ್ರೆ x = ಏನು ಬರ್ತದೆ, 1 ಬರ್ತದೆ. x - 2 = 0 ಮಾಡಿದ್ರೆ x = ಏನು ಬರ್ತದೆ, 2 ಬರ್ತದೆ. x + 3 = 0 ಮಾಡಿದ್ರೆ x = ಏನು ಬರ್ತದೆ, -3 ಬರ್ತದೆ. x - 3 = 0 ಮಾಡಿದ್ರೆ x = 3 ಬರ್ತದೆ. ಸೊ ಅದನ್ನ ಡೈರೆಕ್ಟ್ ಆಗಿ ನೋಡಿ ಇಲ್ಲಿ x = 1 ನೋಡಿ. x - 1 = 0 ಮಾಡಿದ್ರೆ x = 1 ಬರ್ತದೆ. ಅಗೇನ್ x = 2, x = -3, x = 3. These are the critical points. ಯಾವ್ಯಾವುದು? x = 1, x = 2, x = -3 and x = 3 are critical points. Therefore critical points are 1, 2, -3, 3. ಕ್ರಿಟಿಕಲ್ ಪಾಯಿಂಟ್ಸ್ ಯಾವ್ದು? 1, 2, -3, 3. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಲೊಕೇಟ್ ದೋಸ್ ಕ್ರಿಟಿಕಲ್ ಪಾಯಿಂಟ್ಸ್ ಆನ್ ನಂಬರ್ ಲೈನ್. ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕಲ್ಲ. ನೋಡಿ ಇಲ್ಲಿ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು. ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡುವಾಗ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಯಾವ್ದು ಇರ್ತದೆ ಅಂದ್ರೆ -3 ಇರ್ತದೆ. ಅವುಗಳ ಪೊಸಿಷನ್ ಕರೆಕ್ಟ್ ಆಗಿ ಆರ್ಡರ್ ನೋಡ್ಬೇಕು ಕರೆಕ್ಟ್ ಆಗಿ. ಫಸ್ಟ್ ಯಾವ್ದು ಬರ್ತದೆ, ಲೆಫ್ಟ್ ಯಾವ್ದು ಬರ್ತದೆ, ಅದರ ಪಕ್ಕ ಯಾವ್ದು ಬರ್ತದೆ, ಅದರ ಪಕ್ಕ ಯಾವ್ದು ಬರ್ತದೆ, ಅದರ ಪಕ್ಕ ಯಾವ್ದು ಬರ್ತದೆ, ಅದನ್ನ ನೋಡಿನೇ ಕರೆಕ್ಟ್ ಆಗಿ ನಿಮ್ಗೆ ನಂಬರ್ ಲೈನ್ ಮೇಲೆ ಏನ್ ಮಾಡಬೇಕು, ಲೊಕೇಟ್ ಮಾಡಬೇಕು. ಅದು ಬಿಟ್ಟು 1 ಫಸ್ಟ್ ಇದೆ ಅಂತ ಹೇಳಿ ಇಲ್ಲಿ 1 ಹಾಕೋದಲ್ಲ, ಇಲ್ಲಿ 2 ಹಾಕೋದಲ್ಲ, ಇಲ್ಲಿ -3 ಹಾಕೋದಲ್ಲ. ಯಾಕಂದ್ರೆ -3 2 ಆದ್ಮೇಲೆ ಬರಲ್ಲ, 1 ಗಿನ ಪೂರ್ತಿ ಲೆಫ್ಟ್ ಸೈಡ್ ಇರ್ತದೆ. ಸೊ ಇದು ಏನಾಗಿದೆ, ಇದು -3, ಇದು -3 ಆಗಿದ್ರೆ ಅದರ ನೆಕ್ಸ್ಟ್ ಯಾವ್ದು ಬರ್ತದೆ, 1 ಬರ್ತದೆ, ಅದರ ನೆಕ್ಸ್ಟ್ 2 ಬರ್ತದೆ, ಅದರ ನೆಕ್ಸ್ಟ್ 3 ಬರ್ತದೆ. ಸೊ ಇಲ್ಲಿ ಡಿಸ್ಟೆನ್ಸ್ ನಮ್ಗೇನು ಬೇಕಾಗಿಲ್ಲ. ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಆಗಬಹುದು. ಡಿಸ್ಟೆನ್ಸ್ ಮೇ ವೇರಿ, ಡಿಸ್ಟೆನ್ಸ್ ಏನಾಗಬಹುದು, ವೇರಿ ಆಗಬಹುದು. ಓಕೆ, ಈಗ ನಾವೇನ್ ಮಾಡಿದ್ದೀವಿ, ಈಗ ನಂಬರ್ ಲೈನ್ ಮೇಲೆ ಆ ಪಾಯಿಂಟ್ಸ್ ಗಳನ್ನು ಲೊಕೇಟ್ ಮಾಡೋದು. ಲೊಕೇಟ್ ಮಾಡಿ ಆದ್ಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು.
ಇನ್ನೊಂದು ಅಬ್ಸರ್ವ್ ಮಾಡಬೇಕು ಏನು ಅಂತಂದ್ರೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಇದೆ, ಈಕ್ವಲ್ ಟು 0. ಹಾಗಾದ್ರೆ ಯಾವ ಯಾವ ಕ್ರಿಟಿಕಲ್ ಪಾಯಿಂಟ್ ಗಳನ್ನ ನಾವು ಕನ್ಸಿಡರ್ ಮಾಡಬೇಕು ಸೊಲ್ಯೂಷನ್ ರೀಜನ್ ಅಲ್ಲಿ, ಯಾವ ಯಾವ ಕ್ರಿಟಿಕಲ್ ಪಾಯಿಂಟ್ ನ ಕನ್ಸಿಡರ್ ಮಾಡಬೇಕು, ಯಾವ ಯಾವ ಕ್ರಿಟಿಕಲ್ ಪಾಯಿಂಟ್ ನ ಕನ್ಸಿಡರ್ ಮಾಡಬಾರ್ದು ಅಂತ ಇಲ್ಲೇ ನೀವು ಡಿಸೈಡ್ ಮಾಡಿಬಿಡಿ, ಇಲ್ಲೇ ಡಿಸೈಡ್ ಮಾಡಿ ಯಾವ ಯಾವ್ದನ್ನ ಕನ್ಸಿಡರ್ ಮಾಡಬಹುದು. ಹಾಗಾದ್ರೆ x = -3 ನ ಏನಾದರೂ ಕನ್ಸಿಡರ್ ಮಾಡಿದ್ರೆ x = -3 ಬರಬೇಕಾದ್ರೆ ಯಾವ ಬ್ರಾಕೆಟ್ ಇಂದ ಬಂದಿತ್ತು ಗೊತ್ತಾ, x + 3 ಇಂದ ಬಂದಿತ್ತು. ಒಂದು ವೇಳೆ x = -3 ನ ಕನ್ಸಿಡರ್ ಮಾಡಿದ್ರೆ ಇಲ್ಲೇನಾದರೂ ಹಾಕಿದ್ರೆ -3 + 3 ಏನಾಗ್ತದೆ 0 ಆಗ್ತದೆ. ಅಂಡ್ 0 ಈಸ್ ಅಲೌಡ್ ಹಿಯರ್ ಗ್ರೇಟರ್ ದನ್ r = 0 ಅಂತ ಹೇಳಿದೆ. ಸೊ x = -3 ಕನ್ಸಿಡರ್ ಮಾಡಬಹುದು. ಹಾಗಾಗಿ ಇದನ್ನ ಡಾರ್ಕ್ ಆಗಿ ಏನ್ ಮಾಡ್ತೀನಿ, ಶೇಡ್ ಮಾಡ್ತೀನಿ. ಸೊ ಕನ್ಸಿಡರ್ ಮಾಡಬಹುದು ಅಂತ ತೋರ್ಸಕ್ಕೆ. ಆಮೇಲೆ x = 1 ನ ಕನ್ಸಿಡರ್ ಮಾಡಬಹುದಾ, ಇಲ್ಲಿ ನೋಡಿ ಬಂದಿದ್ದೀರಾ. x = 1 ಅನ್ನು ಕನ್ಸಿಡರ್ ಮಾಡಿದ್ರೆ ಈ 1 ಯಾವ ಬ್ರಾಕೆಟ್ ಇಂದ ಬಂದಿರೋದು ಅಲ್ಲೇ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಬೇಕು. x = 1 ಇಲ್ಲಿ x - 1 ಇಂದ ಬಂದಿರೋದು ಇದು, ಇಲ್ಲಿ 1 ಅನ್ನು ಹಾಕಿ ನೋಡಿದ್ರೆ 1 - 1 0 ಆಗ್ತದೆ. ಸೊ ಹೋಲ್ ಟರ್ಮ್ 0 ಆಗ್ತದೆ. 0 = 0 ಬರಬಹುದು ಅಂತ ಹೇಳಿದಾನೆ. ಸೊ ವಿ ಕ್ಯಾನ್ ಕನ್ಸಿಡರ್ ದಿಸ್ x = 1 ಆಸ್ ವೆಲ್. x = 1 ಅನ್ನು ಕನ್ಸಿಡರ್ ಮಾಡಬಹುದು. ಇಲ್ಲಿ 2 ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ ಸೊಲ್ಯೂಷನ್ ರೀಜನ್ ಅಲ್ಲಿ ಅಂತಂದ್ರೆ ನೋಡಿ, ಇಲ್ಲಿ 2 ಬಂದಿರೋದು x - 2 ಅನ್ನೋ ಬ್ರಾಕೆಟ್ ಇಂದ ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, 2 - 2 0 ಆಗ್ತದೆ. 0 = 0 ಬರಬಹುದು ಅಂತ ಹೇಳಿದಾನೆ. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಹಾಗೆ 3 ಕನ್ಸಿಡರ್ ಮಾಡಬಹುದಾ ಅಂತಂದ್ರೆ ನೋಡಿ, 3 ಬಂದಿರೋದು ಯಾವ ಬ್ರಾಕೆಟ್ ಇಂದ ಅಂತಂದ್ರೆ x - 3 ಇಂದ 3 ಬಂದಿರೋದು, x - 3 ಇಂದ 3 ಬಂದಿರೋದು. ಸೊ x ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 3 - 3 ಏನ್ ಬರ್ತದೆ, 0 ಬರ್ತದೆ. ಬಟ್ 0 ಇಸ್ ನಾಟ್ ಅಲೌಡ್ ಇನ್ ದ ಡಿನಾಮಿನೇಟರ್. ಮ್ಯಾಥ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಡಿನಾಮಿನೇಟರ್ ಅಲ್ಲಿ 0 ಬರಂಗಿಲ್ಲ. ನೋಡಿ ಇಲ್ಲಿ = 0 ಬಂದಿರಬಹುದು, ಇಲ್ಲಿ = 0 ಅಂತ ಕೊಟ್ಟಿರಬಹುದು, ಆದ್ರೆ ಬರ್ತಾ ಇರೋ 0 ಎಲ್ಲಿ ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ 0 ಬರ್ತಾ ಇರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ 0 ಇಸ್ ನಾಟ್ ಅಲೌಡ್ ಇನ್ ದ ಡಿನಾಮಿನೇಟರ್ ದ ಹೋಲ್ ಮ್ಯಾಥ್ಸ್. therefore 3 ನ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಹಾಗಾಗಿ ಇದನ್ನ ಹಾಳೋ ಅಂತ ಬಿಡ್ತೀವಿ, ಶೇಡ್ ಮಾಡಲ್ಲ, ನನ್ನ ಖಾಲಿ ಬಿಡ್ತೀವಿ. ನಾವು ಲೆಟ್ ಮಿ ಡ್ರಾ ವೇವಿ ಕರ್ವ್ ನ ಡ್ರಾ ಮಾಡೋಣ. ಕರ್ವ್ ಡ್ರಾ ಮಾಡಬೇಕಾದ್ರೆ ಯಾವ ಕಡೆಯಿಂದ ಡ್ರಾ ಮಾಡ್ಬೇಕಂತ ಹೇಳಿದೀನಿ ಅಂತಂದ್ರೆ ಎಕ್ಸ್ಟ್ರೀಮ್ ರೈಟ್ ಇಂದ ಡ್ರಾ ಮಾಡಬೇಕು ಅಂತ ಹೇಳಿದೆ. ಎಕ್ಸ್ಟ್ರೀಮ್ ರೈಟ್ ಇಂದ ಡ್ರಾ ಮಾಡಬೇಕು. ನೋಡಿ ಇಲ್ಲಿಂದ ಡ್ರಾ ಮಾಡ್ತಾ ಇದ್ದೀನಿ. 3 ತನ್ನಿಂದ ಅಲೋ ಮಾಡ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು. 3 ಬರಬೇಕಾದ್ರೆ ಯಾವ ಬ್ರಾಕೆಟ್ ಇಂದ ಬಂತು, x - 3 ಇಂದ ಬಂತು. ಸೊ ದ ಪವರ್ ಆಫ್ x - 3, ದ ಬ್ರಾಕೆಟ್ x - 3 is 1. ಅದೇ ರೀತಿ x - 1 ನ ಬ್ರಾಕೆಟ್ ಏನಿದೆ 1 ಇದೆ. x - 2 ನ ಬ್ರಾಕೆಟ್ ನ ಪವರ್ ಏನಿದೆ 1 ಇದೆ. x + 3 ನ ಬ್ರಾಕೆಟ್ ಏನಿದೆ ಪವರ್ 1 ಇದೆ. ಹಾಗಾದ್ರೆ ಎಲ್ಲಾ ಬ್ರಾಕೆಟ್ ಗಳ ಪವರ್ ಏನಿದೆ ಅಂತಂದ್ರೆ 1 1 1 1 ಅಂತಾನೆ ಇರುತ್ತೆ. ಸೊ ಆಡ್ ನಂಬರ್ ಆಗಿರೋದ್ರಿಂದ ಪ್ರತಿ ಪಾಯಿಂಟ್ ಏನ್ ಮಾಡ್ತವೆ ಅಂತಂದ್ರೆ ತನ್ನಿಂದ ಕರ್ವ್ ಪಾಸ್ ಆಗಿ ಹೋಗೋಕೆ ಅಲೋ ಮಾಡ್ತದೆ. ಸೊ ನೋ ಪ್ರಾಬ್ಲಮ್, ಎಲ್ಲಾ ಕರ್ವ್ಗಳು ಅಲೋ ಮಾಡ್ತವೆ. ನೋಡಿ ಇಲ್ಲಿಂದ ಡ್ರಾ ಮಾಡ್ತೀನಿ, ಇಲ್ಲಿಗೆ ಬಂತು. ನೆಕ್ಸ್ಟ್ ಇಲ್ಲಿಂದ ಪಾಸ್ ಆಗಿ ಕೆಳಗಡೆ ಬರ್ತದೆ, ಮತ್ತೆ ಪಾಸ್ ಆಗಿ ಮೇಲ್ಗಡೆ ಹೋಗ್ತದೆ. ಇಲ್ಲಿಂದ ಮತ್ತೆ ಇಲ್ಲಿಗೆ ಬರ್ತದೆ, ಇಲ್ಲಿಂದ ಮತ್ತೆ ಹಿಂಗ್ ಬರ್ತದೆ, ಇಲ್ಲಿಂದ ಈ ಕಡೆ ಹೋಗ್ತದೆ. ಸೊ ದಿಸ್ ಈಸ್ ದ ಕರ್ವ್. ಈಗ ಏನ್ ಮಾಡಿದ್ವಿ ನಾವು, ಕರ್ವ್ ನ ಡ್ರಾ ಮಾಡಿದ್ದಾಯ್ತು. ಫಸ್ಟ್ ಸ್ಟ್ಯಾಂಡ್ ಫಾರ್ಮ್ ಅಲ್ಲೇ ಇತ್ತು, ಆಮೇಲೆ ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿದ್ವಿ, ಅವುಗಳನ್ನ ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಿದ್ವಿ. ಆಮೇಲೆ ಯಾವ ಕ್ರಿಟಿಕಲ್ ಪಾಯಿಂಟ್ಸ್ ನ ಇನ್ಕ್ಲೂಡ್ ಮಾಡಬೇಕು, ಯಾವ ಕ್ರಿಟಿಕಲ್ ಪಾಯಿಂಟ್ಸ್ ನ ಇನ್ಕ್ಲೂಡ್ ಮಾಡಬಾರ್ದು ಅಂತ ನಾವು ಶೇಡ್ ಮಾಡಿ ಮತ್ತೆ ಹಾರೋ ಬಿಡೋದ್ರ ಮೂಲಕ ಅಲ್ಲಿ ತೋರಿಸಿದೀವಿ. ಅದಾದ್ಮೇಲೆ ಏನ್ ಮಾಡಿದ್ವಿ ಅಂತಂದ್ರೆ ವೇವಿ ಕರ್ವ್ ನ ಡ್ರಾ ಮಾಡಿ, ಕರ್ವ್ ಡ್ರಾ ಮಾಡಿ ಆದ್ಮೇಲೆ ರೀಜನ್ ನಾವು ಬರೀಬೇಕಲ್ಲ. ನೋಡಿ ಇಲ್ಲಿ ದಿಸ್ ಕರ್ವ್ ಈಸ್ ಅಬೌವ್ ದ ನಂಬರ್ ಲೈನ್, therefore ದಿಸ್ ಪೋರ್ಷನ್ ಈಸ್ ಪಾಸಿಟಿವ್ ರೀಜನ್. ಇದು ಪಾಸಿಟಿವ್ ರೀಜನ್. ಇದು ಕೆಳಗಡೆ ಇರೋದ್ರಿಂದ ಇದು ನೆಗೆಟಿವ್ ರೀಜನ್. ಇದು ಮೇಲ್ಗಡೆ ಇರೋದ್ರಿಂದ ಪಾಸಿಟಿವ್ ರೀಜನ್, ಇದು ಕೆಳಗಡೆಯಿಂದ ನೆಗೆಟಿವ್ ರೀಜನ್, ಇದು ಮೇಲ್ಗಡೆ ಇರೋದ್ರಿಂದ ಪಾಸಿಟಿವ್ ರೀಜನ್. ಈ ರೀತಿ ಪ್ಲಸ್ ಮೈನಸ್ ಅಂತ ನಾವು ಮಾಡ್ತೀವಿ, ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಅದಾದ್ಮೇಲೆ ನನಗೆ ಬೇಕಾಗಿರೋದು ಯಾವ ರೀಜನ್, ಗ್ರೇಟರ್ ದೆನ್ ಆರ್ = 0 ಅಂತಂದ್ರೆ ಏನು, ಪಾಸಿಟಿವ್ ರೀಜನ್ ಬೇಕು ನನಗೆ. ಗ್ರೇಟರ್ ದೆನ್ ಆರ್ = 0 ಅಂತಂದ್ರೆ ಅರ್ಥ ಪಾಸಿಟಿವ್ ರೀಜನ್ ಬೇಕು. ಹಾಗಾದ್ರೆ ಪಾಸಿಟಿವ್ ರೀಜನ್ ಎಲ್ಲಿಂದ ಎಲ್ಲಿವರೆಗೆ ಬಂದಿದೆ ನೋಡಿ. ಪಾಸಿಟಿವ್ ರೀಜನ್ ಎಲ್ಲಿಂದ ಎಲ್ಲಿವರೆಗೆ ಬಂದಿದೆ, -∞ ಟು -3 ವರೆಗೂ ಬಂದಿದೆ, ಜೊತೆಗೆ 1 to 2 ಬಂದಿದೆ, ಜೊತೆಗೆ 3 to ∞. ನೋಡಿ ಪಾಸಿಟಿವ್ ರೀಜನ್ ಇದೆಯಲ್ಲ, ಎಲ್ಲಿಂದ ಎಲ್ಲಿವರೆಗೆ, -3 to -∞, ಇಲ್ಲಿಂದ ಎಲ್ಲಿವರೆಗೆ ಪಾಸಿಟಿವ್ ರೀಜನ್ ಇದೆ. ಇಲ್ಲಿಂದ ಇಲ್ಲಿವರೆಗೆ ಇರೋದು ನೆಗೆಟಿವ್ ರೀಜನ್. ಸೊ ಇದನ್ನ ಕನ್ಸಿಡರ್ ಮಾಡಬಹುದು. ನೋಡಿ ಇಲ್ಲಿಂದ ಇಲ್ಲಿ ಪಾಸಿಟಿವ್ ರೀಜನ್ ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೆ 1 to 2 ಅದು ಯಾವುದು ರೀಜನ್, ಪಾಸಿಟಿವ್ ರೀಜನ್. ಅಗೇನ್ 3 to ∞ ಇಸ್ ಪಾಸಿಟಿವ್ ರೀಜನ್. ನನಗೆ ಗ್ರೇಟರ್ ದೆನ್ ಆರ್ = 0 ಬೇಕಾಗಿರೋದ್ರಿಂದ ಈ ರೀಜನ್ ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ದ ಸೊಲ್ಯೂಷನ್ ರೀಜನ್ ಈಸ್ ಸೊಲ್ಯೂಷನ್ ರೀಜನ್ ಈಸ್ ಎಲ್ಲಿಂದ ಎಲ್ಲಿವರೆಗೆ, -∞ to -3. ಇನ್ಫಿನಿಟಿ ಮತ್ತು -∞ ಕಡೆ ಯಾವುದೇ ಕಾರಣಕ್ಕೂ ಕ್ಲೋಸ್ ಇಂಟರ್ವಲ್ ಹಾಕಲ್ಲ, ಓಪನ್ ಇಂಟರ್ವಲ್ ಇರ್ತದೆ. ಸೊ -∞ ಟು ಈ -3 ನ ಕ್ಲೋಸ್ ಇಂಟರ್ವಲ್ ಹಾಕ್ಬೇಕಾ ಓಪನ್ ಇಂಟರ್ವಲ್ ಹಾಕ್ಬೇಕಾ ಅಂತಂದ್ರೆ ಇಲ್ಲಿ ನಾವು ಶೇಡ್ ಮಾಡಿರೋದ್ರಿಂದ ಇಟ್ ಶುಡ್ ಬಿ ಎ ಕ್ಲೋಸ್ ಇಂಟರ್ವಲ್. ಶೇಡ್ ಮಾಡಿದ್ರೆ ಕ್ಲೋಸ್ ಇಂಟರ್ವಲ್,
ಅದಕ್ಕೇನೆ ನಾವು ಯಾಕೆ ಮೊದಲೇ ಶೇಡ್ ಮಾಡ್ಕೊಂತೀವಿ ಅಂತಂದ್ರೆ ಇಲ್ಲಿ ಕ್ಲೋಸ್ ಇಂಟರ್ವಲ್ ಹಾಕ್ಬೇಕಾ ಓಪನ್ ಇಂಟರ್ವಲ್ ಹಾಕ್ಬೇಕಾ ಅಂತ ನಮಗೆ ಹೆಲ್ಪ್ ಆಗ್ತದೆ. ಅದಕ್ಕೇನೆ ಅದನ್ನ ನಾವು ಶೇಡ್ ಮಾಡಿ ಅಥವಾ ಹಾಲು ಆಗಿ ಇಟ್ಕೊಂಡಿರ್ತೀವಿ. ಸೊ ಇಲ್ಲಿ ಶೇಡ್ ಮಾಡಿರೋದ್ರಿಂದ ಇದೇನಾಗಬೇಕು ಕ್ಲೋಸ್ ಇಂಟರ್ವಲ್. ಸೊ -∞ to -3 ಯೂನಿಯನ್ -∞ to -3 ಯೂನಿಯನ್. ನೋಡಿ ಇಲ್ಲಿಂದ ಇಲ್ಲಿ ನೋಡಿ ಎರಡು ಕಡೆ ಒಂದ್ ಕಡೆ ನಾವು ಶೇಡ್ ಮಾಡಿದ್ವಿ, ಟೂ ಕಡೆ ಶೇಡ್ ಮಾಡಿದ್ವಿ. ಸೊ ಎರಡು ಕಡೆ ನಾವೇನ್ ಮಾಡಬೇಕು ಕ್ಲೋಸ್ಡ್ ಇಂಟರ್ವಲ್ ನೇ ಹಾಕಬೇಕು. 1 to 2 closed interval at both the ends. Again union 3 to infinity, but 3 is hollow. 3 ನಾವು hollow ಮಾಡಿದ್ವಿ, ಶೇಡ್ ಮಾಡಿಲ್ಲ, hollow ಸರ್ಕಲ್ ಮಾತ್ರ ಬರ್ತಿದೀವಿ. ಸೊ ಇದು ಏನಾಗಬೇಕು ಅಂದ್ರೆ ಓಪನ್ ಇಂಟರ್ವಲ್ ಆಗಬೇಕು. 3 ಓಪನ್ at 3, ಇನ್ಫಿನಿಟಿ. ನೋಡಿ ಇನ್ಫಿನಿಟಿ ವರೆಗೂ ಹೋಗಿರೋದ್ರಿಂದ ಇನ್ಫಿನಿಟಿ ಓಪನ್. ಸೊ ದಿಸ್ ಈಸ್ ದ ಸೊಲ್ಯೂಷನ್ ರೀಜನ್. ಈ ರೀಜನ್ ಅಲ್ಲಿ ಬರುವಂತ ಯಾವ ವ್ಯಾಲ್ಯೂಸ್ ಆದ್ರೂ ನೀವು ಈ ಒಂದು ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ನಿಮಗೆ ವ್ಯಾಲ್ಯೂ ಏನು ಬರ್ತಂದ್ರೆ ಇಟ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವೇವಿ ಕರ್ವ್ ಮೆಥಡ್ ಅನ್ನ ಯೂಸ್ ಮಾಡಿ ಸೊಲ್ಯೂಷನ್ ರೀಜನ್ ಅನ್ನ ಅಥವಾ ಡೊಮೈನ್ ಅನ್ನ ನಾವೇನ್ ಮಾಡ್ತೀವಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಲೆಟ್ ಮಿ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್. The next question is f of x equals to the given function is f of x equal to x minus 1 whole square, x minus 2 whole cube, x plus 1 whole divided by x plus 1 into x minus 3 whole to the power of 7 is less than 0. This is the question. So we have to find a solution region for this given function. ಯಾವ್ದು ಕೊಟ್ಟಿರೋ ಕ್ವೆಶ್ಚನ್ ಅಂತಂದ್ರೆ x minus 1 whole square, x minus 2 whole cube whole divided by x plus 1 into x minus 3 whole to the power of 7 is less than 0. ಅಂದ್ರೆ ನನಗೆ ನೆಗೆಟಿವ್ ರೀಜನ್ ಅನ್ನು ಸರ್ಚ್ ಮಾಡಬೇಕಾಗಿರೋದು ಎಲ್ಲಿ ನಂಬರ್ ಲೈನ್. Now first of all we have to convert this function into standard form of the rational function. So already the given function is in the form of a standard form of given function, a given rational function. ನೋಡಿ rational function ಇನ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಆಲ್ರೆಡಿ ಇದು ಕನ್ವರ್ಟ್ ಆಗಿದೆ. ನೋಡಿ ಇಲ್ಲಿ x minus 1 whole square, x minus a1 whole to the power of n1, x minus a2 whole to the power of n2 whole divided by x plus b1 ಅಂದ್ರೆ x minus b1 whole to the power of m1, x minus b2 whole to the power of m2. So already it is in the standard form. ನಾವು ಮತ್ತೆ ಅದನ್ನ ಏನು ಚೇಂಜ್ ಮಾಡಬೇಕಾಗಿಲ್ಲ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಏನು ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಕ್ರಿಟಿಕಲ್ ಪಾಯಿಂಟ್ಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಬ್ರಾಕೆಟ್ ಗಳನ್ನ ಎಲ್ಲಾನು ಈಕ್ವಲ್ ಟು 0 ಮಾಡಿದ್ರೆ ನಮಗೆ ಕ್ರಿಟಿಕಲ್ ಪಾಯಿಂಟ್ಸ್ ಗಳು ಸಿಗ್ತವೆ. ಸೊ ದ ಕ್ರಿಟಿಕಲ್ ಪಾಯಿಂಟ್ಸ್ ಆರ್ ಯಾವ್ಯಾವ ಕ್ರಿಟಿಕಲ್ ಪಾಯಿಂಟ್ಸ್? x minus 1 equal to 0 ಮಾಡಿದ್ರೆ x equal to ಏನು ಬರ್ತದೆ? 1 ಬರ್ತದೆ. x minus 2 equal to 0 ಮಾಡಿದ್ರೆ x equal to ಏನು ಬರ್ತದೆ? 2 ಬರ್ತದೆ. x plus 1 equal to 0 ಮಾಡಿದ್ರೆ ಕ್ರಿಟಿಕಲ್ ಪಾಯಿಂಟ್ ಏನು ಬರ್ತದೆ? -1 ಬರ್ತದೆ. x minus 3 equal to 0 ಮಾಡಿದ್ರೆ ಕ್ರಿಟಿಕಲ್ ಪಾಯಿಂಟ್ ಏನು ಬರ್ತದೆ? 3 ಬರ್ತದೆ. So 1, 2, -1, 3 are critical points. Critical points ಯಾವ್ಯಾವ್ದು ಬಂತು? 1, 2, -1 and 3. Now let me locate these critical points on number line. ಈ ಎಲ್ಲ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ನಾನು ಏನು ಮಾಡೋಣ? ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡ್ತೀನಿ. ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಿದ್ರೆ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ನೆಗೆಟಿವ್ ನಂಬರ್ಸ್ ಇರ್ತಾವಲ್ಲ, ಸೊ -1 ಇಲ್ಲಿ -1 ಇರ್ತದೆ. ಅದಾದ್ಮೇಲೆ 1 ಬರ್ತದೆ, ಇಲ್ಲಿ ಎಲ್ಲೋ 1 ಇರ್ತದೆ. ನೆಕ್ಸ್ಟ್ 2 ಇರ್ತದೆ, ನೆಕ್ಸ್ಟ್ 3 ಇರ್ತದೆ. 1 -1 1 2 3 ಈ ಆರ್ಡರ್ ಅಲ್ಲಿ ಏನಾಗ್ತವೆ? ನಂಬರ್ ಲೈನ್ ಮೇಲೆ ಲೊಕೇಟ್ ಆಗ್ತವೆ. ಅದಾದ್ಮೇಲೆ ಯಾವ ಪಾಯಿಂಟ್ ಅನ್ನು ನಾನು ಇನ್ಕ್ಲೂಡ್ ಮಾಡಬೇಕು, ಯಾವ ಪಾಯಿಂಟ್ ಅನ್ನ ಇನ್ಕ್ಲೂಡ್ ಮಾಡಬಾರ್ದು ಅಂತ ಹೇಳೋ ಸಲುವಾಗಿ ನಾವೇನ್ ಮಾಡ್ತೀವಿ? ಡಾರ್ಕ್ ಶೇಡ್ ಮಾಡೋದಾಗಿರ್ಬೋದು ಅಥವಾ ಹಾಲೋ ಸರ್ಕಲ್ ಬರೆಯೋದಾಗಿರ್ಬೋದು, ನಾವೇನ್ ಮಾಡ್ತೀವಿ ಇಲ್ಲಿ ನೆಕ್ಸ್ಟ್ ಕೆಲಸ ಮಾಡ್ತೀವಿ. ಸೊ ಇಲ್ಲಿ ಲೆಸ್ ದ್ಯಾನ್ 0 ಅಂದ್ರೆ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 0 ಇರೋದ್ರಿಂದ ಯಾವ ಪಾಯಿಂಟ್ ಇನ್ಕ್ಲೂಡ್ ಆಗಲ್ಲ. ನೋಡ ಒಂದೊಂದೇ ಪಾಯಿಂಟ್ ಅನ್ನು ನೋಡಿ. -1 ಅನ್ನು ಏನಾದರೂ ನಾನು x equal to -1 ಅನ್ನು ಏನಾದರೂ ಒನ್ ಆಫ್ ದ ಸೊಲ್ಯೂಷನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರೊಳಗೆ ಹಾಕಿದ್ರೆ that should satisfy this equation, that should satisfy this condition, that inequality. So x equal to -1 ಅನ್ನು ನಾನು ಸೊಲ್ಯೂಷನ್ ಅಂತ ತಗೊಂಡ್ರೆ, ಒನ್ ಆಫ್ ದ ಸೊಲ್ಯೂಷನ್ಸ್ ಅಂತ ನಾನು ಏನಾದರೂ ಕನ್ಸಿಡರ್ ಮಾಡಿದ್ರೆ
this x equal to -1 should satisfy this inequality. ಸ್ಯಾಟಿಸ್ಫೈ ಮಾಡುತ್ತಾ ಅಂತ ನೋಡಬೇಕು. ಎಲ್ಲಿ ಹಾಕಿ ನೋಡಬೇಕು, ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಬೇಕು ಅಂದ್ರೆ ಎಲ್ಲಾ ಈಕ್ವೇಷನ್ ನ ಎಲ್ಲಾ ವ್ಯಾಲ್ಯೂಸ್ ಗಳಿಗೂ ಹಾಕಿ ನೋಡಬೇಕು. ಆದ್ರೆ ಸ್ಪೆಷಲಿ ಎಲ್ಲಿ ನೋಡಬೇಕು ಅಂದ್ರೆ ಈ -1 ಯಾವ ಬ್ರಾಕೆಟ್ ಇಂದ ಬಂತೋ ಆ ಬ್ರಾಕೆಟ್ ಅಲ್ಲಿ ಹಾಕಿ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ -1 ಬಂದಿರೋದು ಯಾವ ಬ್ರಾಕೆಟ್ ಇಂದ, x+1 ಅನ್ನೋ ಬ್ರಾಕೆಟ್ ಇಂದ ಬಂದಿರೋದು. ಹಾಗಾಗಿ -1 ತಗೊಂಡೋಗಿ ಇಲ್ಲಿ ಹಾಕಿ ಏನಾಗ್ತದೆ, -1 + 1 0 ಆಯ್ತು. ಸೊ ಡಿನಾಮಿನೇಟರ್ 0 ಆದ್ರೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ಇನ್ಕ್ಲೂಡ್ ಮಾಡೋದಿಲ್ಲ, ಅದು ನಾವು ವ್ಯಾಲ್ಯೂ ಡಿಫೈನ್ಡ್ ಅಂತ ಕರೆಯಲ್ಲ. ಸೊ ಇಟ್ ಈಸ್ ನಾಟ್ ಅಲೌಡ್ ಇನ್ ಮ್ಯಾಥ್ಸ್. ಸೊ ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ದೇರ್ಫೋರ್ ಇದನ್ನ ನಾನು ಸೊಲ್ಯೂಷನ್ ರೀಜನ್ ಇಂದ ತೆಗೆದುಹಾಕ್ತೀನಿ. ಸೊಲ್ಯೂಷನ್ ರೀಜನ್ ಇಂದ ಏನ್ ಮಾಡ್ತೀನಿ, ತೆಗೆದುಹಾಕ್ತೀನಿ. ಅಗೇನ್ ಒಂದೇನಾದ್ರೂ ಒನ್ ಆಫ್ ದ ಸೊಲ್ಯೂಷನ್ಸ್ ಆಗೋ ಚಾನ್ಸ್ ಇದೆಯಾ, 1 ಇದ್ರ ಒಳಗಡೆ ಬರಬಹುದಾ ಅಂತಂದ್ರೆ ನೋಡೋಣ. 1 ಯಾವ ಬ್ರಾಕೆಟ್ ಇಂದ ಬಂದಿರೋದು ಅಂದ್ರೆ x-1 ಅನ್ನೋ ಬ್ರಾಕೆಟ್ ಇಂದ ಬಂದಿರೋದು. ಅಲ್ಲೇ ಅದೇ ಬ್ರಾಕೆಟ್ ಅಲ್ಲಿ ಹಾಕಿ ನೋಡೋಣ. 1 ಅನ್ನು ತಗೊಂಡೋಗಿ ಹಾಕಿದ್ರೆ 1 - 1 0 ಆಯ್ತು. 0 ಈಸ್ ಲೆಸ್ ದ್ಯಾನ್ 0 ಅಂತ ಬರ್ತದೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್. 0 is strictly less than 0 ಅಲ್ವೇ ಅಲ್ಲ. 0 is less than 0 is wrong statement, it is false statement. 0 is less than or equal to 0 ಅಂತಿದ್ರೆ it is true statement, but 0 is less than 0 is a false statement. Therefore it is also not possible to become a solution. ಇದು ಕೂಡ one of the solutions ಆಗೋದೇ ಇಲ್ಲ. ಹೋಗ್ಲಿ 2 ಆಗುತ್ತಾ, 2 ತಗೊಂಡಾಗ ಇಲ್ಲಿ ಹಾಕಿ ನೋಡಿ. 2 - 2 0. ಅಗೇನ್ ಏನ್ ಬರ್ತಾ ಇದೆ ಇಲ್ಲಿ, 0 is less than 0 ಅಂತ ಬರ್ತಾ ಇದೆ. ಇದು ಕೂಡ ಏನಾಗ ಸಾಧ್ಯ ಇಲ್ಲ, ಸೊಲ್ಯೂಷನ್ ಆಗಕ್ಕೆ ಸಾಧ್ಯ ಇಲ್ಲ. ಅಂಡ್ ಕೆಳಗಡೆ 3 ಹಾಕಿದ್ರೆ 3 - 3 0 ಬರ್ತದೆ. ಡಿನಾಮಿನೇಟರ್ ಅಲ್ಲಿ 0 ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಏನಾಗ ಸಾಧ್ಯ ಇಲ್ಲ ಅಂದ್ರೆ ಸೊಲ್ಯೂಷನ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಸೊಲ್ಯೂಷನ್ ರೀಜನ್ ಅಲ್ಲಿ ಈ ಪಾಯಿಂಟ್ಸ್ ಗಳಂತೂ ಇರಕ್ಕೆ ಸಾಧ್ಯನೇ ಇಲ್ಲ, ಇರಬಾರ್ದು ಕೂಡ. ಯಾವ್ಯಾವುದು, -1 1 2 3 ಈ ಪಾಯಿಂಟ್ ಗಳು ಯಾವುದೇ ಕಾರಣಕ್ಕೂ ಇರಬಾರ್ದು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಕರ್ವ್ ನ ಡ್ರಾ ಮಾಡೋಣ. ಕರ್ವ್ ನ ನಾವು ಎಕ್ಸ್ಟ್ರೀಮ್ ರೈಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಎಕ್ಸ್ಟ್ರೀಮ್ ರೈಟ್ ಇಂದ ಸ್ಟಾರ್ಟ್ ಮಾಡಿ 3 ಇಂದ ಪಾಸ್ ಆಗಿ ಹೋಗ್ಬೇಕು ಅಂತ ನೋಡ್ತೀನಿ. ಪಾಸ್ ಆಗಕ್ಕೆ ಅದು ಅಲೋ ಮಾಡ್ತದೋ ಇಲ್ಲ ಅಂತ ಫಸ್ಟ್ ನಾವು ಚೆಕ್ ಮಾಡೋಣ. 3 ಬಂದಿರೋದು x - 3 ಅನ್ನೋ ಬ್ರಾಕೆಟ್ ಇಂದ. ದ ಪವರ್ ಆಫ್ x - 3 is 7 which is an odd number. ಸೊ ಆಡ್ ನಂಬರ್ ಆಗಿದ್ರೆ ಅದು ಪಾಸ್ ಆಗಿ ಹೋಗಕ್ಕೆ ಅಲೋ ಮಾಡ್ತದೆ. ಸೊ ಇಲ್ಲಿಂದ ನಾವು ಏನ್ ಮಾಡಬಹುದು, 3 ಇಂದ ಪಾಸ್ ಮಾಡಬಹುದು. 3 ಇಂದ ಪಾಸ್ ಆಯ್ತು. ನೆಕ್ಸ್ಟ್ 2 ಇಂದ ಪಾಸ್ ಆಗಿ ಹೋಗುತ್ತಾ ಇಲ್ವಾ, ಮೇಲ್ಗಡೆ ಹೋಗ್ಬೇಕಂದ್ರೆ 2 ಇಂದನೇ ಹೋಗ್ಬೇಕದು. 2 ಇಂದ ಹೋಗ್ಬೇಕು ಅಂತಂದ್ರೆ ಅದು ಬ್ರಾಕೆಟ್ ನೋಡಬೇಕು. 2 ಬಂದಿರೋದು ಯಾವ ಬ್ರಾಕೆಟ್ ಇಂದ, x - 2 ಅನ್ನೋ ಬ್ರಾಕೆಟ್ ಇಂದ. ಸೊ x - 2 ನ ಪವರ್ ಏನಿದೆ, 3 ಇದೆ. ಸೊ 3 is an odd number. ಆಡ್ ನಂಬರ್ ಆಗಿತ್ತು ಅಂದ್ರೆ ಅಲೋ ಮಾಡ್ತದೆ. ಸೊ 2 ಇಂದ ಏನಾಗ್ತದೆ, ಇಲ್ಲಿ ಪಾಸ್ ಆಗಿ ಹೋಗ್ತದೆ. 2 ಇಂದ ಪಾಸ್ ಆಗಿ ಮೇಲ್ಗಡೆ ಹೋಯ್ತು ಕರ್ವ್. ಈಗ 1 ಇಂದ ಪಾಸ್ ಆಗಿ ಕೆಳಗಡೆ ಹೋಗುತ್ತಾ ಇಲ್ವಾ ಅಂತ ನೋಡಬೇಕು. 1 ಬಂದಿರೋದು ಯಾವ ಬ್ರಾಕೆಟ್ ಇಂದ ಅಂತಂದ್ರೆ x - 1 ಅನ್ನೋ ಬ್ರಾಕೆಟ್ ಇಂದ. ದ ಪವರ್ ಆಫ್ x - 1 is 2. ಇಟ್ ಇಸ್ an even number. ನೋಡಿ, ಈವನ್ ನಂಬರ್ ಆಗಿದ್ರೆ ಈ 1 ತನ್ನಿಂದ ಪಾಸ್ ಆಗಿ ಹೋಗಕ್ ಬಿಡಲ್ಲ. ಹಾಗಾದ್ರೆ ಏನ್ ಮಾಡಬೇಕು, ಅದರ ನೆಕ್ಸ್ಟ್ ಕ್ರಿಟಿಕಲ್ ಪಾಯಿಂಟ್ ಕಡೆ ಹೋಗ್ಬೇಕು. 1 ಇಂದ ಪಾಸ್ ಆಗಿ ಹೋಗಬಾರ್ದು. ಸೊ 1 ಇಂದ ಪಾಸ್ ಆಗಿ ಹೋಗಲ್ಲ, ನೆಕ್ಸ್ಟ್ ಕ್ರಿಟಿಕಲ್ ಪಾಯಿಂಟ್ ಕಡೆ ಬರ್ತೀವಿ. ನೆಕ್ಸ್ಟ್ ಕ್ರಿಟಿಕಲ್ ಪಾಯಿಂಟ್ ಯಾವುದು, -1. -1 ಯಾವ ಬ್ರಾಕೆಟ್ ಇಂದ ಬಂತು, x+1 ಅನ್ನೋ ಬ್ರಾಕೆಟ್ ಇಂದ ಬಂತು. ವಾಟ್ ಈಸ್ ದ ಪವರ್ ಆಫ್ x+1? ದ ಪವರ್ ಆಫ್ x+1 is 1 which is an odd number. ಸೊ ಆಡ್ ನಂಬರ್ ಆಗಿದ್ರೆ ಅದು ಪಾಸ್ ಆಗಿ ಹೋಗಕ್ಕೆ ಅಲೋ ಮಾಡ್ತದೆ. ಸೊ ಈ -1 ಇಂದ ಪಾಸ್ ಆಗಿ ಏನ್ ಮಾಡ್ತದೆ, ಕೆಳಗಡೆ ಬರ್ತದೆ. ಸೊ ಈ ರೀತಿ ಏನ್ ಮಾಡಿದ್ವಿ, ವೇವಿ ಕರ್ವ್ ನ ಡ್ರಾ ಮಾಡಿದ್ವಿ. ಈಗ ಸಿನ್ಸ್ ದಿಸ್ ಕರ್ವ್ is above the number line, this region is considered as positive region. And since this curve is below the number line, this region is negative, this region is positive, and this region is negative. ಈ ಪಾಸಿಟಿವ್ ರೀಜನ್, ನೆಗೆಟಿವ್ ರೀಜನ್ ಗಳನ್ನ ಇಲ್ಲಿ ಏನ್ ಮಾಡಿದ್ವಿ, ಲೊಕೇಟ್ ಮಾಡಿದ್ವಿ. ಇಷ್ಟು ಆದ್ಮೇಲೆ ನನಗೆ ಯಾವ ರೀಜನ್ ಬೇಕಾಗಿರೋದು, ಇಲ್ಲಿ ನನಗೆ ಬೇಕಾಗಿರೋದು ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಅಂತಂದ್ರೆ ನೆಗೆಟಿವ್ ರೀಜನ್ ನನಗೆ ಬೇಕಾಗಿರೋದು. ನೆಗೆಟಿವ್ ರೀಜನ್ ಎಲ್ಲಿಂದ ಎಲ್ಲಿವರೆಗೆ ಇದೆ ನೋಡೋಣ. ನೆಗೆಟಿವ್ ರೀಜನ್ ಇಲ್ಲಿ ನೋಡಿ, -∞ to -1 and 2 to 3. ಈ ಎರಡು ಇಂಟರ್ವಲ್ಗಳಲ್ಲಿ ನೆಗೆಟಿವ್ ರೀಜನ್ ಸ್ಪ್ರೆಡ್ ಆಗಿದೆ. ಹಾಗಾದ್ರೆ ನಮ್ಮ ಸೊಲ್ಯೂಷನ್ ರೀಜನ್ ಅಥವಾ ಸೊಲ್ಯೂಷನ್ ಸೆಟ್ ಏನಾಗಿರ್ತದೆ ಅಂದ್ರೆ, ಸೊಲ್ಯೂಷನ್ ಸೆಟ್, ಆಕ್ಚುಲಿ ಸೊಲ್ಯೂಷನ್ ರೀಜನ್ ಅನ್ನೋದಕ್ಕಿಂತ ಸೊಲ್ಯೂಷನ್ ಸೆಟ್ ಅನ್ಬೇಕು ನಾವು. ಸೊಲ್ಯೂಷನ್ ಸೆಟ್ ಈಸ್, ಇಲ್ಲೂ ಕೂಡ ಅಷ್ಟೇ ಸೊಲ್ಯೂಷನ್ ರೀಜನ್ ಅನ್ನೋದಕ್ಕಿಂತ ಸೊಲ್ಯೂಷನ್ ಸೆಟ್ ಅನ್ಬೇಕು. ಸೊಲ್ಯೂಷನ್ ಸೆಟ್ ಈಸ್ ಎಲ್ಲಿಂದ ಎಲ್ಲಿವರೆಗೆ, -∞ to -1. ನೋಡಿ, -∞ to -1. ನೋಡಿ, ಇಲ್ಲಿ ಓಪನ್ ಆಗ್ಬೇಕಾ ಕ್ಲೋಸ್ ಆಗ್ಬೇಕಾ ಅಂತ ಡಿಸೈಡ್ ಮಾಡಿದ ಯಾವುದು ಅಂತಂದ್ರೆ, ಈ ಒಂದು ಸಣ್ಣ ಹೋಲ್ ಇದೆಯಲ್ಲ ಅದು ಹಾಲೋ ಆಗಿತ್ತು ಅಂತಂದ್ರೆ, ಅಂದ್ರೆ ಅದನ್ನ ಡಾರ್ಕ್ ಶೇಡ್ ಮಾಡಿರ್ಲಿಲ್ಲ ನಾವು, ಹಾಲೋ ಆಗಿತ್ತು ಅಂತಂದ್ರೆ ಅದು ಓಪನ್ ಇಂಟರ್ವಲ್ ಆಗಿರಬೇಕು. ಒಂದ್ ವೇಳೆ ಅದನ್ನ ಶೇಡ್ ಮಾಡಿದ್ರೆ, ಆ ಸರ್ಕಲ್ ಅನ್ನ ಶೇಡ್ ಮಾಡಿದ್ರೆ ಅದು ಕ್ಲೋಸ್ಡ್ ಇಂಟರ್ವಲ್ ಆಗಬೇಕು. ಯೂನಿಯನ್ 2 to 3. ಇದು -3 ಅಂತ ಓದಬಾರ್ದು. ಮೈನಸ್ ಅನ್ನೋದು ರೀಜನ್, ಅದು ಮತ್ತೆ 3 ಕೊಟ್ಟಿರೋ ಸೈನ್ ಅಲ್ಲ, ನೆಗೆಟಿವ್ ರೀಜನ್ ಅಂತ ತೋರಿಸ್ತಾ ಇರೋದು ಅಷ್ಟೇ.
2 to 3 ನೋಡಿ 2 ಕೂಡ ಓಪನ್ ಆಗಿದೆ ಅಂದ್ರೆ ಹಾಲೋ ಇದೆ, 3 ಕೂಡ ಹಾಲೋ ಇದೆ ಅಂತಂದ್ರೆ ಎರಡು ಕಡೆ ನಾವೇನು ಮಾಡಬೇಕು ಓಪನ್ ಇಂಟರ್ವಲ್ ಮಾಡಬೇಕು. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಸೆಟ್ ಫಾರ್ ದಿಸ್ ಗಿವನ್ ಫಂಕ್ಷನ್. ಈ ಒಂದು ಫಂಕ್ಷನ್ ಗೆ ಸೊಲ್ಯೂಷನ್ ಸೆಟ್ ಯಾವ್ದಾಗಿರ್ತದೆ ಅಂದ್ರೆ -∞ to -1 ಯೂನಿಯನ್ 2 to 3.